ನಾನು ಜೀವನ ಪೂರ್ತಿ ಬರೀ ಇಂಥ ದರಿದ್ರಗಳನ್ನ ನೋಡ್ಬೇಕಂತ ದೇವ್ರು ಬರ್ದಂಗೈತಿ ನನ್ನ ಹಣೆಗ. ಇನ್ನ ನಮಗ ಕಿವಿಗೆ ಹಾಕೊಂಡ್ರ ಅಂತ ಓಲೆಗಳನ್ನ ನೋಡ್ರಿ ಎಷ್ಟರ ಮಟ್ಟಿಗೆ ರಿಯಲಿಸ್ಟಿಕ್ ಆಗದವು. ನಾನು ಒಣಕಿರಂತ ಬ್ಲೌಸು ಮತ್ತೆ ಸೀರಿನ ಪ್ರತಿದಿನ ಯಾ ಹಲ್ಕ ನನ್ನ ಮಗ ಕತ್ಕೊಂಡ್ ಹೋಗತ್ತಾನ ಅಂತ ಪಕ್ಕದ ಮನೆ ಆಂಟಿ ಟೆನ್ಷನ್ ಆಗಿದ್ರ ಈ ಪುಣ್ಯಾತ್ಮ ರೀಲ್ಸ್ ನಾಗ ಇವ್ನ್ ಮಾಡ್ರ ಅಂತ ಈ ರೀಲ್ ನೋಡಿ ಹೆಣ್ಮಕ್ಳು ಸತಿಗೂ ನಾಚಿಕೆ ಬೇಕು ಸೀರೆ ಉಟ್ಕಣಕ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಬೆಳಿಗ್ಗೆ ಚಮ್ ತಗೊಂಡ್ ಹೋಗಿರಿ ಅಂದ್ರ ಸೈಲೆಂಟ್ ಆಗಿ ಏತು ವಾಪಸ್ ಬರಕು. ಅದನ್ ಬಿಟ್ಟು ಪ್ರಕೃತಿಗೆ ಟಾರ್ಚರ್ ಕೊಡಂಗ ಹಿಂಗ್ ಡ್ಯಾನ್ಸ್ ಎಲ್ಲ ಮಾಡಬಾರ್ದು. ಇವ್ನ್ ಮಾಡ್ತಾರಂತ ದರಿದ್ರ ಡ್ಯಾನ್ಸ್ ನ ಹಿಂದ್ಗಡೆಯಿಂದ ಯಾರ ನೋಡಿದ್ರ ಪಕ್ಕ ಪಿಟ್ಸ್ ಬಂದ ತನಕ ಕಬ್ನ ಕೊಡೋದಂತೂ ಫಿಕ್ಸ್. ಇಂತ ದರಿದ್ರ ಡ್ಯಾನ್ಸ್ ಮಾಡೋದಲ್ದೆ ಅಣ್ಣ ಕ್ಯಾಪ್ಷನ್ ನಾಗ ಬೆಸ್ಟ್ ಡ್ಯಾನ್ಸ್ ಅಂತ ಬೇರೆ ಬರ್ಕಂದಾನ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಸಣ್ಣ ವಯಸ್ಸಿನಾಗ ಮಕ್ಕಳಿಗೆ ಪೋಲಿಯೋ ಹಾಕ್ಸ್ಲಿಲ್ದ್ರ ಹಿಂಗ ನೋಡ್ರಿ ಆಗದು. ಚೂರ್ ಅನ್ನ, ಒಂಚೂರ್ ರಸಂ, ಆಮೇಲೆ ಒಂದು ಹಪ್ಳ, ಒಂಚೂರ್ ರೈಸು, ಒಂಚೂರು ಮೊಸರು, ಆಮೇಲೆ ಒಂಚೂರು ಉಪ್ಪಿನಕಾಯಿ. ಇಷ್ಟೇ ಮನ್ಸೂನ್ ಜೀವನ. ಒಂಚೂರ್ ಖಾರದ ಪುಡಿ ಕೆಳಗೆ ಇಟ್ಕೊಂಡ್ಬಿಡು, ಒಂಚೂರ್ ಆಮೇಲೆ ಒಂಚೂರ್ ಇಲಿ ಪಾಷಣ ಇದ್ರು ಕೊಟ್ಬಿಡು, ತಿನ್ ಸತ್ತೋಗ್ಬಿಡ್ತೀವಿ ನಿನ್ನ ಈ ದರಿದ್ರ ಡೈಲಾಗ್ಸ್ ಕೇಳೋದ್ರ ಬದ್ಲಿ. ಒಂಚೂರ್ ದಿನ ಪೂರ್ತಿ ಕೆಲಸ ಮಾಡಿ ತಲಿ ಕೆಟ್ಟ ಕ್ಯಾರ ಹಿಡಿದಿರ್ತತಿ ಜನರಿಗೆ. ಅಂತದ್ರಾಗ ಮನಿಗ್ ಬಂದ್ಮ್ಯಾಗ 5 ನಿಮಿಷ ರೀಲ್ಸ್ ನೋಡೋಣ ಅಂತ ರೀಲ್ಸ್ ಓಪನ್ ಮಾಡಿದ್ರ ಈ ನನ್ನ ಮಕ್ಕಳು ಕಾಟ. ಆಮೇಲೆ ಒಂಚೂರ್ ಉಪ್ಪಿನಕಾಯಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೆಂಡ್ತಿನ ತವ್ರ ಮನಿಗ್ ಕಳ್ಸಿದ್ಮ್ಯಾಗ ಅಂಕಲ್ಗಳು ಮನ್ಯಾಗ ಏನ್ ಮಾಡ್ತಾರಂತ ನೋಡ್ರಿ. ಅಣ್ಣ ನೀನ್ ನಿಜವಾಗ್ಲೂ ಗಂಡ್ಸ ಆಗಿದ್ರ ಆ ಹೀಟರ್ನ ಹೀಟ್ ಮಾಡ್ಕೊಂಡ್ ಅಲ್ಲಿಗೆ ಇಟ್ಕ ನೋಡ್ತೀನಿ. ಇಂತ ಅಂಕಲ್ಗಳು ಭೂಮಿ ಮ್ಯಾಗ ಇರೋದ್ರಿಂದ ನಾ ಬರಕತ್ತಿರ ಮಳಿ ಅರ್ಧಕ್ಕ ನಿಲ್ಲದು. ಇಂತ ದರಿದ್ರ ರೀಲ್ಸ್ ಮಾಡೋದಷ್ಟ ಅಲ್ಲದೆ ಇದ ಅಂಕಲ್ಗಳು ಸಣ್ಣ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಸಜೆಷನ್ ಕೊಡ್ತಾರ. ಅಂಕಲ್ ಮಾಡ್ರಿ ಅಂತ ಈ ದರಿದ್ರ ರೀಲ್ಸ್ ನ ಪ್ರತಿಯೊಂದು ಶಾಲೆಗೂ ತೋರಿಸ್ತಾರ. ನೋಡ್ರಪ್ಪ ಕರೆಕ್ಟ್ ಆಗಿ ಓದ್ಲಿಲ್ದ್ರ ಇಂತ ಕೆಲಸ ಮಾಡ್ಕೊಂಡಿರ್ಬೇಕಾಕತಿ ಅಂತ. ಅಯ್ಯೋ ಈ ನರಕ ನೋಡಕ್ಕಾಗ್ತಿಲ್ಲ. ಜಾಸ್ತಿ ಮೀಟಾಕ್ ಹೋಗ್ಬೇಡಣ, ಮುರಿದು ಬಿದ್ದಿತ್ತು. ಇವನು ಜಲಗಾರ ಅಲ್ಲ ಮೀಟ್ಗಾರ. ಇದು ಒಂದು ಮೀಟಿನ ಹಾಡು. ಆಮೇಲೆ ಈ ದರಿದ್ರ ಫಿಲ್ಮಿನ ಹೆಸರು ಮೀಟೋ ರಾಜ ಅಲ್ಲ. ಅಂತ ಒಳ್ಳೆ ಸಾಂಗ್ ಇಂದ ಬರೀ ಒಂದ್ ಪದ ಕಲ್ತ್ಕೊಂಡು ಆ ಪದ ಹಿಡ್ಕೊಂಡ್ ಇಡೀ ಸಾಂಗ್ ನ ಹೇಳ್ಬಿಟ್ಟಿವ್ನು. ತಾಸ್ ಕಟ್ಲೆ ಬಾತ್ರೂಮಿಗೆ ಹೋಗಂತ ಹುಡ್ರು ಒಳಗೆ ಏನ್ ಮಾಡ್ತಾರಂತ ನೋಡ್ರಿ. ಈ ಆಂಬುಲೆನ್ಸ್ ಡ್ರೈವರ್ ಹೆಲ್ಮೆಟ್ ಎದಕ್ಕೆ ಹಾಕ್ಯಾನ ಅಂತ ಗೊತ್ತಾಗೋಲ್ ನನಗೆ.
ಹೋಗ್ಲಿ ಬಿಡ್ರಿ, ಅವತ್ ರಾತ್ರಿ ಇವ್ರ ಅಪ್ಪ ಹೆಲ್ಮೆಟ್ ಹಾಕಂದಿದ್ರ ನಾವ್ ಇವತ್ತು ಇದನ್ನ ನೋಡ್ತಿದ್ದ ಇಲ್ಲ. ಆಮೇಲೆ ಈ ಅಲ್ಕ ನನ್ನ ಮಗ ನೆಲ ವರ್ಷ ಕೋಲ್ನ ಉಲ್ಟಾ ಇಟ್ಟು ಅದನ್ನ ಗೇರ್ ಮಾಡ್ಕೊಂಡನ. ಸ್ವಲ್ಪ ಸೈಡಿಗೆ ಸರಿಯಪ್ಪ, ಇನ್ನೊಂದು ಆಂಬುಲೆನ್ಸ್ ಬಂತು. ಅಣ್ಣ ಟಿವಿ ರಿಮೋಟ್ ಅಣ್ಣ ಅದು. ಇವ್ ನೋಡ್ರಿ ಮಂಚದ ಕಾಲ್ನ ಮುರಿದು ಅದನ್ನ ಗೇರ್ ಮಾಡ್ಕೊಳೋದ್ ಅಷ್ಟೇ ಅಲ್ಲದೆ ಅದನ್ನ ಪೇಷಂಟ್ ಕೈ ಕೊಟ್ಟಾನ. ಇಷ್ಟೆಲ್ಲ ಕಷ್ಟಪಡೋರ್ ಬದ್ಲಿ ನಿನ್ ಗೇರ್ನ ಅವನ್ ಕೈ ಕೊಟ್ಬಿಡು. ಈ ರೀಲ್ ನೋಡಿದ್ಮ್ಯಾಗ ನನಗೆ ಗೊತ್ತಾಗಿದ್ದು ಆಂಬುಲೆನ್ಸ್ ಡ್ರೈವರ್ ಗಳ ಸತಿಗೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾರ ಅಂತ. ಈಕಿ ದರಿದ್ರ ರೀಲ್ ನೋಡಿ ತಲಿ ಕೆಟ್ಟು ಅಭಿ ಬಂದು ಕಮೆಂಟ್ ಮಾಡ್ಯಾನ. ಕಣ್ಣು ಕನಕಪುರದ ಕಡೆಗೆ, ಬಾಯಿ ಬಾಗಲಕೋಟೆ ಕಡೆಗೆ, ಮೂಗು ಮುಳುಬಾಗಿಲ್ ಕಡೆಗೆ, ಕೈ ಕಾಲು ಕೊಳ್ಳೆಗಾಲದ ಕಡೆಗೆ. ಪಾಪ ಇನ್ನೊಬ್ರಿಗೆ ಈ ತರ ಬಾಡಿ ಶೇಮ್ ಎಲ್ಲ ಮಾಡಬಾರ್ದು ಅಂತ ಅನ್ಕನಕತ್ತಿದ್ದೆ. ಅಷ್ಟ್ರಾಗ ಇನ್ನೊಂದ್ ಹುಡುಗ ಈ ಕಮೆಂಟ್ ಕೊಟ್ರ ಅಂತ ರಿಪ್ಲೈ ನೋಡಿದೆ. ಈಕಿ ಬಾಯಿನ ಬಾಗಲಕೋಟೆಗೆ ಹೋಲ್ಸ್ರೋದ್ ನೋಡಿ ಒಂದ್ ಹುಡುಗ ಬಂದು ಈ ಕಮೆಂಟ್ ರಿಪ್ಲೈ ಕೊಟ್ಟಾನ. ಸರ್ ನಮ್ ಬಾಗಲಕೋಟೆ ಹೆಸರನ್ನ ಇವಳಿಗೆ ಹೋಲ್ಸ್ಬ್ಯಾಡ್ರಿ ಅಂತ. ಮೂಗಿಂದ ಆಡೇಳ ಅಂತ ಟ್ಯಾಲೆಂಟು ಎಲ್ರಿಗೂ ಬರಲ್ಲ. ನೀನೇ ಜೀವ ನೀನೇ ಬಾವ. ಬಿತ್ತಿದ್ರೆ ಬೆಳೆ ಬರುತ್ತೆ, ಮೆಕ್ಕೆಜೋಳ ಬಿತ್ತಲಿದ್ರೆ ಬೀಳಾಗುತ್ತೆ. ಸಿಂಹ ನೀನ್ ಹಿಂಗ್ ದರಿದ್ರ ರೀಲ್ಸ್ ಮಾಡ್ತಿದ್ರ ಇನ್ಸ್ಟಾಗ್ರಾಮ್ ಬ್ಯಾನ್ ಆಕತಿ ಸಿಂಹ. ಸಿಂಹ ಸೂರ್ಯ ಬಂದ್ರೆ ಬಿಸಿಲು ಇರುತ್ತೆ, ಚಂದ್ರ ಬಂದ್ರೆ ತಣ್ಣಗಿರುತ್ತೆ, ಈ ಕರೆ ಚಿರ್ತಿ ಬಂದ್ರೆ ಕರ್ರುಗಿರುತ್ತೆ, ಭರ್ಜರಿಯಾಗಿರುತ್ತೆ. ಓ ಸಿಂಹ ರಂಡಿ ಮಾರಿ ನೋಡಿ ಯಾವತ್ತೇ ಪ್ರೀತಿ ಮಾಡಿದ ದೋಸ್ತ್. ರಂಡಿ ಮಾರಿ ನೋಡಿದ್ರೆ ಗೊತ್ತಾಕೈತಿ ನಾ ಪ್ರೀತಿ ಅಣ್ಣ ನೆಟ್ವರ್ಕ್ ಸಿಗಾಕತಿಲ್ಲ, ಸ್ವಲ್ಪ ಸೈಡಿಗೆ ಬಂದ್ ಮಾತಾಡು. ಏನ್ ಕಾಲ ಗುರುದು ನನ್ ಕಂದ ಗಜ ಬಂತ ಕಣೆ ಗಜ ಹತ್ತ ಕಣೆ ಗಜ ಹಿದ್ದ ಕಡೆ ಸೈನ್ಯ ಬೇಕಿಲ್ಲ. ಗಜ ಹೇತ ಕಡೆನಾ? ಗಜ ಬಂತ ಕಣೆ ಗಜ ಹತ್ತ ಕಣೆ ಗಜ ಹತ್ತ ಕಣೆ ಗಜ ಹತ್ತ ಕಣೆ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಿಮ್ಗೆ ಏನ್ರ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. ಏನ್ ಕಾಲ ಗುರುದು